ಇಡೀ ದೇಶ ನಮ್ಮ ಯುವಕರ ಮೇಲೆ ನಿಂತಿದೆ. ಪ್ರತಿಯೊಬ್ಬರು ಕೂಡ ತನ್ನ ಮಕ್ಕಳು ಒಳ್ಳೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಆಸೆ. ಇಡೀ ಇವತ್ತು ಭಾರತದಲ್ಲಿ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. 25 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿ ಕಷ್ಟಪಟ್ಟು ಓದಿ ತಂದೆ ತಾಯಿಗಳ ಸಹಕಾರ, ಶಿಕ್ಷಕರ ಸಹಕಾರ, ಮಕ್ಕಳ ಆಸಕ್ತಿ, ಎಲ್ಲರೂ ಕೂಡ ಒಂದು ಬದುಕಿನ ನಮ್ಮ ಜೀವನ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅಂತಲ್ಲ, ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ಆ ಹೊಸ ಯುವಕರಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇದು ದೇಶದ ಒಂದು ಆಸ್ತಿ. ಇವತ್ತು ಒಂದು ದೊಡ್ಡ ಮಾರಕವಾದಂತ ಸನ್ನಿವೇಶ, ಪೇಪರ್ ಲೀಕ್ ಮಾಡಿ ಈಚೆ ಬಂದು ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಯಾರಿಗೆ ಮನಸ್ಸಿಗೆ ನೋವು ಇರ್ತದೆ ಅವ್ರು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಪ್ರತಿಭಟನೆಕಾರರನ್ನ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ, ಇದು ಬಹಳ ಮುಖ್ಯವಾದಂತ ವಿಚಾರ. ಕಾಂಗ್ರೆಸ್ ಪಕ್ಷ ಮತ್ತು ವಿವಿಧ ಪಕ್ಷಗಳು ಆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ಅವರ ವಿದ್ಯಾರ್ಥಿಗಳ ಭಾವನೆಗೆ ನಾವು ಅವರ ಜೊತೆ ಗುರ್ಸ್ಕೊಂಡಿದ್ದೇವೆ, ಧ್ವನಿ ಎತ್ತಿದ್ದೇವೆ. ನೀಟ್ ಪರೀಕ್ಷೆ ಮುಂದೂಡಬೇಕು ಅಂತ ಹೇಳಿದ್ದೇವೆ, ತಪ್ಪಿಸಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದೇವೆ, ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೇವೆ. ಕೊನೆಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂತ ನಾವು ಹೇಳ್ತೇವೆ. ಅದ್ಯಾವುದಕ್ಕೂ ಕೂಡ ಅವರು ಅವಕಾಶ ಕೊಡಲಿಲ್ಲ. ಯಾರು ಇಡೀ ದೇಶದ ಯುವಕರು, ವಿದ್ಯಾರ್ಥಿಗಳು ನೆನ್ನೆ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ಅವ್ರ ಗಾಡಿ ಮಾಡ್ಕೊಡ್ಲಿಲ್ಲ, ಯಾರು ಅವ್ರಿಗೆ ಸಂಘಟನೆಗೆ ಒಂದು ಕರೆ ಮೇಲೆಗೆ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮೌನದಿಂದ ಅವರ ಮೆರವಣಿಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಮನೆ ಮಕ್ಕಳು, ನಿಮ್ಮ ಪೊಲೀಸ್ ಮಕ್ಕಳು, ನಿಮ್ಮ ರಾಜಕಾರಣಿಗಳ ಮಕ್ಕಳು ಈ ದೇಶದ ಒಂದು ಆಸ್ತಿ, ಮುಂದಿನ ಭವಿಷ್ಯ. ಅವ್ರಿಗೆ ನೀವು ಒಡಿಸ್ತಾ ಇರೋ ರೀತಿ ನೋಡಿದ್ರೆ ನಿಮ್ ಮಕ್ಕಳ ಮೇಲೆ ಬಿದ್ದಂತ ಏಟಲ್ವಾದು. ನೀವು ತಂದೆ ತಾಯಿಂದಿರಾಗಿ ನೀವು ಅದನ್ನ ಒಪ್ಲಿಕ್ಕೆ ಸಾಧ್ಯನಾ? ಏನ್ ತಪ್ಪು ಮಾಡಿದ್ರು ಅವರು? ಇದು ಒಂದು ದೊಡ್ಡ ಎಲ್ಲರ ಮನಸ್ಸಲ್ಲೂ ಕೂಡ ಕಾಡ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಧ್ವನಿ ಎತ್ತಿದೆ. ನಮ್ಮ ಡ್ಯೂಟಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಯಾವಾಗಲೂ ಕೂಡ ಇಂಥ ಆಂದೋಲನಗಳಲ್ಲಿ ಇವತ್ತು ನಾವು ಜನರ ಧ್ವನಿಯಾಗಿ ಇವತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಬಂದವ. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮ್ಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗ್ಬೇಕಾಗಿತ್ತು. ನಾನು ಗವರ್ನರ್ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇನ್ನ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಬಹಳ ಅಸಭ್ಯದಿಂದ ವರ್ತನೆ ಮಾಡಿದ್ರು, ನನ್ನೂ ಕೂಡ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನ ವಾರ್ನಿಂಗ್ ಕೊಟ್ಟರು. ಆಗ ಅವ್ರು ನನ್ನ ಮುಖ ನೋಡ್ಕೊಂಡು ನನ್ನ
ಸುತ್ತ ಬೆಂಗಾವಲಾಗಿ ನಿಂತ್ಕೊಂಡು ಆಮೇಲೆ ಸೈಡ್ಗೆ ಹೋದೆ. ನಾನು ಸೈಡಲ್ಲಿ ಚೇರ್ ಹಾಕಿ ಅವರೇ ಪೊಲೀಸವರೇ ಕರ್ಕೊಂಡ್ಬಂದು ನನ್ನ ಕೂಡಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತ ಹೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅವ್ರ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ ಆಗ್ಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಬಹಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ. ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ, ಅದರ ನಾಯಕರು, ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಮ್ಮೆಲ್ಲ ಎಂಪಿಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಯಾರು ಒಳಗಡೆ ಬರಕ್ ಬಿಡ್ಲಿಲ್ಲ. 5-6 ಕಡೆ ಎಲ್ಲ ರೋಡ್ನ ಬ್ಲಾಕ್ ಮಾಡ್ಬಿಟ್ಟು ನಾವು ಯಾವಾಗ ಫಸ್ಟ್ ಖರ್ಗೆ ಮನೆಯಿಂದ ಸಾಹೇಬ್ರ ಮನೆಯಿಂದ ಹೋದೋ ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯ್ತು. ಬೇರೆ ಯಾರು ಕೂಡ ಅಲ್ಲಿ ಬರ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರ್ಲಿ, ಅವ್ರೇನಾದ್ರು ಮಾಡ್ಕೊಳ್ಳಿ. ಆದ್ರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆನೆ ಬಹಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನ ಅವರು ಎಳೆದಾಡಿ ಬಲಾತ್ಕಾರದಿಂದ ಅವ್ರ ಮೇಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಒತ್ಕೊಂಡು ಹೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕೂಡ ಅರೆಸ್ಟ್ ಮಾಡಿ, ಇದು ಇವತ್ತು ಬಹಳ ಖಂಡನೀಯವಾದಂತ ಒಂದು ವಿಚಾರ. ಸೊ ಇವತ್ತು ನೀವೆಲ್ಲ ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿ ಅವರೇ ಅವರ ಭಾವನೆ, ಅವರ ಕೂಗು, ಅವರ ಹೋರಾಟ ನೀವೆಲ್ಲ ಗಮನಿಸಿದ್ದೀರಿ. ಇದೇ ಈ ದೇಶದಲ್ಲಿ ಗಾಂಧಿ ಕುಟುಂಬದ ಒಂದು ದೊಡ್ಡ ಆಸ್ತಿ, ಒಂದು ಹೋರಾಟದ ಸ್ವರೂಪ. ಸೊ ಇವತ್ತು ಏನು ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನ ಖಂಡಿಸ್ತದೆ. ಇದು ಸರಿ ಇಲ್ಲ. ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನು, ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಏನು ಇದು ಪೊಲೀಸ್ ಲಾಠಿ ಏಟು ಬಿದ್ದು ಎಲ್ಲ ಇವತ್ತು ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ಯಾವ ರೀತಿ ನೋಡ್ಸಿದ್ ಎಲ್ಲ ಮಾಧ್ಯಮದವ್ರನ್ನು ಬಂದ್ ಮಾಡ್ಬಿಟ್ಟಿದ್ರು. ಮಾಧ್ಯಮದವ್ರಿಗೆ ವಿಜುವಲ್ಸೇ ಸಿಕ್ಲಿಲ್ಲ. ಆದ್ರೆ ಕೆಲವರೆಲ್ಲ ನೋಡ್ಕೊಂಡಿದ್ದಂಥವ್ರು ಯಾರು ರೆಕಾರ್ಡ್ ಮಾಡಿ ಕಳಿಸಿದ್ರು ಅದು ಎಲ್ಲ ಕೂಡ ನೀವು ಮಾಧ್ಯಮದವರು ತೆಗೆದುಕೊಂಡು ಇವತ್ತು ನೀವೆಲ್ಲ ಅದನ್ನು ತೋರಿಸಿದ್ದೀರಿ. ಇನ್ನ ಬೇಕಾದಷ್ಟು ದಾಖಲೆಗಳು ಬರಬಹುದು. ಸೊ ಅವ್ರನ್ನ ಯಾವ ದನಗಳಿಗೂ ಕೂಡ ಆ ರೀತಿ ಯಾರು ಹೊಡೆಯೋದಿಲ್ಲ, ಪ್ರಾಣಿಗಳಿಗೂ ಕೂಡ ಯಾರು ಹೊಡೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಹೊಡೆದು ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ದೂರದಿಂದ ಬಂದು ಯಾವ ಸಂಘಟನೆ ಇಲ್ಲದೆ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು ಅಂತೇಳಿ ಬಂದಂತವ್ರಿಗೆ ಈ ರೀತಿ ಲಾಠಿ ಏಟು ಹೊಡೆದು ಅವ್ರನ್ನ ಅಷ್ಟು ಬಹಳ ಮಾನವೀಯತೆಯನ್ನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಪ್ರಯೋಗ ಮಾಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮತ್ತು ಎಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಇವತ್ತು ಬಂಧಿಸಿ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಬೇಡ, ನಿಮ್ಮನ್ನ ಮುಟ್ಟಕ್ ಆಗಲ್ಲ ಅಂತೇಳಿ ಪಾಪ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಅಂತೇಳಿ ನಾನು ಈಗ ತಾನೇ ಬಂದಿದ್ದೇನೆ. ಇರ್ಲಿ, ಬಟ್ ಇದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ನಮ್ಮ ಹೋರಾಟ ಈ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು.
ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಚರ್ಚೆ ಆಗ್ಲೇಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ನಾನು ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಕಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಸಂದರ್ಭನೂ ಇಲ್ಲ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀರಿ. ನಾನು 2-3 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೆ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರಕ್ ನನಗೆ ಹೇಳಿದ್ರು. ನಿನ್ನೆ ಬರಕ್ ಆಗ್ಲಿಲ್ಲ. ಬಿಕಾಸ್ ಹಾಸನದಲ್ಲಿ ನಾನು ಹೋಗ್ಲೇಬೇಕಾಗಿತ್ತು. ಸರ್ಕಾರದ ಪರವಾಗಿ ನನಗೂ ಜವಾಬ್ದಾರಿ ಇತ್ತು. ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆ ನಿನ್ನೆ ಹಾಸನದ ಕಾರ್ಯಕ್ರಮ ಮುಗಿಸಿ ಇವತ್ತು ಬೆಳಗ್ಗೆ ನಾನು ಬಂದೆ. ನಾನು ಮುಖ್ಯಮಂತ್ರಿಗಳು ಈಗ ರಾತ್ರಿ ಇತ್ತು, ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು ಅಂತಿತ್ತು. ಈಗ ಇನ್ನು ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ, ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ. ಈಗ ಅವನ್ನ ಬಂಧಿಸಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಿಮ್ಮನ್ನ ಬಂಧಿಸಕ್ಕಾಗಲ್ಲ, ಬಹಳ ಪ್ರಾಬ್ಲಮ್ ಆಗ್ತದೆ ನಮ್ಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಯ್ತು ಅಂತ ಅಂದ್ಬಿಟ್ಟು ನಾನು ಅವರೆಲ್ಲ ಅರೆಸ್ಟ್ ಆದ್ಮೇಲೆ ನಾನು ವಾಪಸ್ ಬಂದೆ. ನೀವು ಕಳೆದ ಸಲ ಬಂದಾಗ ಒಂದಷ್ಟು ಚೇಂಜಸ್ ಹೇಳಿದ್ರು, ಒಂದಷ್ಟು ಮಾನದಂಡಗಳು ಹೇಳಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅಂತ. ಅದನ್ನೇನಾದ್ರು ಚೇಂಜಸ್ ಮಾಡ್ಕೊಂಡು ಬಂದಿದ್ದೀರಾ? ಫ್ರೆಶ್ ಬೇಸ್ಗಳಲ್ಲಿ ಈ ಸಲ ಅವಕಾಶ ಸಿಗುತ್ತಾ? ಯಾಕಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ ಎಮ್ಎಲ್ಎ ಆಗೋದು, 5-6 ಸಲ ಎಮ್ಎಲ್ಎಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಅಂತವ್ರಿಗೊಂದು ನಮ್ಮ ಪಾರ್ಟಿಲಿ ಹೈಕಮಾಂಡ್ ಸುಪ್ರೀಂ. ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದೇ ಆದ ಏನೋ ಒಂದು ಲೆಕ್ಕಾಚಾರ ಇರ್ತದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕು. ನನಗೆ ಎಲ್ಲರೂ ಕೂಡ 136 ಜನನು ನನಗೆ ಒಂದೇ. ಕೌನ್ಸಿಲ್ ಅಲ್ಲಿರೋಂಥ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕೂಡ ಅರ್ಥ ಇದೆ, ಯಾರಿಗೆ ಅರ್ಥ ಇಲ್ಲ ಅಂತ ಇಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದ. ನಾನು ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಮಂತ್ರಿ ಆದ. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಬಹಳ ಮುಖ್ಯವಾದಂತ ವಿಚಾರ. ಅವಕಾಶ ಕೊಡಬೇಕು ಅಂತ. ಬಟ್ ಡೆಲ್ಲಿಯವ್ರು ಏನ ಅವಕಾಶ ಮಾಡಿಕೊಡ್ತಾರೋ, ಏನ್ ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ನಾನು ಪಾರ್ಟಿ ಏನ್ ಹೇಳ್ತದೆ ಕೇಳೋ ನಾನು ಅಷ್ಟೇ. 20 ಸಚಿವ ಸ್ಥಾನಗಳಿಗೆ ಸುಮಾರು 70-80 ಜನ ಆಕಾಂಕ್ಷಿಗಳಿದ್ದಾರೆ. ಕೊನೆಯಂತದ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ಹೊಸ ಮುಖಗಳಂತಂದ್ರೆ ಸಹಜವಾಗಿ ಫಸ್ಟ್ ಟೈಮ್ ಸಿಕ್ಕಡೋಣಕ್ಕಿಂತನೂ 5 ಸರಿ ಎಮ್ಎಲ್ಎ ಆಗಿದ್ರು. ಹೊಸ ಮುಖಗಳಲ್ಲಿ 6, 7, 8, 9 ಎಲ್ಲ ಇದೆ. ಸೂತ್ರಗಳು ದೇಶಪಾಂಡೆ ಅವರು ಇದಾರಲ್ಲ ಸರಿಗ ಈ 20 ಬಾಕಿ ಉಳಿದಿದ್ದಾವಲ್ಲ, 20 ಫಿಲ್ ಮಾಡ್ತೀರಾ? ನನ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡ್ಬೇಕು ಅಂತ ನನಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದು ನಂಗೆ ಅರ್ಥ ಇಲ್ಲ. ಅವ್ರನ್ನು ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಇವೆಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ಅಪ್ ಮಾಡಬೇಕು. ಕೌನ್ಸಿಲ್ ಚೇರ್ಮನ್ಗೂ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಈಗಾಗಲೇ ನಾವು ಚೇರ್ಮನ್ ಯಾರು ಮಾಡಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರಿಗೆ ನಾವು ಗೌರವದಿಂದ ನೋಡ್ಕೊಳ್ಬೇಕಾದ್ದು ನನ್ನ ಡ್ಯೂಟಿ. ಅದು ಅವ್ರಿಗೆ ನಾನು ಮಾತಾಡ್ತೀನಿ. ಖಂಡಿತ ಮಾಡಲೇಬೇಕು. ನಾನು 25ಕ್ಕೆ ನಾನು ಮೆಡಿಕಲ್ ಕಾಲೇಜ್ ಒಂದು ಯಾವುದೋ ಇನಾಗ್ರೇಷನ್ ಕೊಟ್ಟಿದ್ದೆ. ಇವರು ಪ್ರೈಮ್ ಮಿನಿಸ್ಟರ್ 1ನೇ ತಾರೀಕು ಬೇರೆ ಬರ್ತಾ ಇದ್ದಾರೆ ಅಂತ ಅದು ಬೇರೆ ಬಂದು ಮೈಸೂರಿಗೆ ಇದು ಮಾಡಿದ್ರು. ನಾನು 6ನೇ ತಾರೀಕು ಡೇಟ್ ಕೊಟ್ಟಿದ್ದೆ. ಸೆಷನ್ ಒಂದು 10 days ಸೆಷನ್ ಮಾಡಬೇಕು ಅಂತ. ಏನೇ ಕ್ಷಣದಲ್ಲಿ ನಾವು ಅವ್ರು ಯಾವಾಗ ಹೇಳ್ತಾರೋ ಆಗ ನಾನು ರೆಡಿ ಮಾಡಿಟ್ಕೊಂಡು ನಿಮ್ಗೆಲ್ಲ ತೋರ್ಸೋದಂತಲ್ಲ, ಎಲ್ಲ ರಾಜಭವನ ಸಿದ್ಧತೆ ಮಾಡಿದ್ದಾರೆ. ನಾನು ಗವರ್ನರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಪಾಪ
ಪಾಪ ಗವರ್ನರ್ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನೀವು ಬಂದಾಗಲೇ 3-4 ಡೇಸ್ ಬ್ಯಾಕ್ ಬಂದಾಗಲೇ ಆಲ್ಮೋಸ್ಟ್ ಫೈನಲ್ ಅಂತ ಆಗಿತ್ತು. ಮತ್ತೆ ದೆಹಲಿಗೆ ನಾಯಕರು ಕರ್ಸಿದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿದ್ವಿ. ಈಗ ಈ ಕಾರ್ಯಕ್ರಮ ಮತ್ತೆ ವಾಪಸ್ ಹೋಗಿ ಬರೋ ಪರಿಸ್ಥಿತಿ ಏನಾದ್ರು ಆಗುತ್ತಾ? ಈಗಲೂ ಅವ್ರು ನಮ್ಮ ಹತ್ರ ಮಾತಾಡ್ಬಿಟ್ಟು ಕಳಿಸಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ನಮ್ಮಿಬ್ಬರನ್ನು ಕುಂಡಿಸ್ಕೊಂಡು ಇಬ್ರು ಕೇಳಿ ತೀರ್ಮಾನಗಳನ್ನು ಮಾಡಿದ್ದಾರೆ. ಈಗೂ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯನವರು, ಹರಿಪ್ರಸಾದ್, ನಾನು ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಭಾವಚಿತ್ರಗಳನ್ನೆಲ್ಲ ನೀವು ಪೇಪರ್ ಲಾಕ್ ಹಾಕಿರಲ್ಲ. ಸರ್, ಈಗ ನಿಮ್ ಲಿಸ್ಟ್ ಅಲ್ಲಿ ಏನಾದ್ರು ಸರ್ಪ್ರೈಸ್ ಕ್ಯಾಂಡಿಡೇಟ್ಸ್ ಇದಾವ, ಲೈಕ್ ಫ್ರೆಶ್ ಕ್ಯಾಂಡಿಡೇಟ್, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಮೇಲೆ ಆ ಥರದಲ್ಲಿ 136 ಜನ ನನ್ನ ಸ್ಟ್ರಾಂಗ್, ನನ್ನ ನಂಬರು ಈಗ ಗಟ್ಟಿಯಾಗಿ ಉಳ್ಕೊಂಡಿದೆ ನಂಬರು. ರಾಹುಲ್ ಗಾಂಧಿ ಅವರು ಹೊಸ ಮಾನದಂಡ ಹೇಳಿದ್ದಾರೆ. ಆ ಮಾನದಂಡದ ಪ್ರಕಾರವಾಗಿ ಕ್ಯಾಂಡಿಡೇಟ್ ಇರ್ತಾರ? ಯಾರಾದ್ರೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮೀಡಿಯಾ ಚರ್ಚೆ ಮಾಡ್ತಾರ? ಯಾವ್ದಾದ್ರು ಮುಖ್ಯಮಂತ್ರಿ ಚರ್ಚೆ ಮಾಡಿದಾರ? ನೀವು ಹೆಸರು ಹೇಳಬೇಡಿ. ಆ ತರದ್ದು ಏನಾದ್ರು ಹೊಸ ಪ್ರಯೋಗ ಏನಾದ್ರು ಇದೆಯಾ ಕಾಂಗ್ರೆಸ್ ಅಲ್ಲಿ? ಹೊಸ ಪ್ರಯೋಗ ಕಾಂಗ್ರೆಸ್ ಅಲ್ಲಿ ಈಗ ಬೋಸರಾಜು MLA ಇರ್ಲಿಲ್ಲ, ಮಂತ್ರಿ ಮಾಡ್ಕೊಂಡಿದ್ರು. ಉದಾಹರಣೆ ನಾನು ಹೇಳ್ತಾ ಇರೋದು. ಹಿಂದೆ SM ಕೃಷ್ಣ ಕಾಲದಲ್ಲಿ BKG ಇವ್ರನ್ನ ಚಂದ್ರಶೇಖರ್ನ ನಾವು ಮಾಡ್ಕೊಂಡಿದ್ವಿ. ಹಂಗೆ ನಿಮ್ ಮೀಡಿಯಾವ್ರನ್ನು ನಾವು ಈಗ MLC ಮಾಡ್ಕೊಂಡಿದ್ವಿ. MP ಮಾಡ್ಕೊಂಡಿದೀವಿ, MLC ಮಾಡ್ಕೊಂಡಿದೀವಿ. ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಾಗ್ತದೆ, ತ್ಯಾಗ ಮಾಡ್ಬೇಕಾಗ್ತದೆ. ಈಗ ನಾನೇನು ಮಾತಾಡಿದ್ದ? ನೀವು ನನಗೆ ಎಷ್ಟೇ ಕೆಣಕಿ ಏನೇನೋ ಮಾಡಿ ಎಲ್ಲ ಹೊಡಿತಾ ಇದ್ರಿ, ಪಂಪ್ ಹೊಡಿತಾ ಇದ್ರಿ, ಎಲ್ಲ ನನ್ನ ಗಾಣ ಹಾಕಿ, ಗಾಣದಲ್ಲಿ ಬಲೆಯಲ್ಲಿ ಹಾಕಿ ಎಲ್ಲ ಮಾಡಿದ್ರಿ. ಯಾಕೆ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ನಲ್ಲ, ನೀವು ಅಸಾಧ್ಯರು. ರಾಜಧಾನಿ ನೀವು ರಾಜಕೀಯ ಮಾಡ್ತಾ ಇರೋದು, ನಿಮ್ ಕಡಿಮೆ ನೀವು. ಈಗ ಡೆಲ್ಲಿ ನಡೆದಿರುವಂತ ಪ್ರತಿಭಟನೆ ರಾಜ್ಯದಲ್ಲೂ ನಡೆಯುತ್ತಾ? ದೇಶದ ಪ್ರಶ್ನೆ ಇದು. ಇಡೀ ಭಾರತದ ಯುವಕರ ಬದುಕಿನ ಪ್ರಶ್ನೆ. ಯುವಕರು, ವಿದ್ಯಾರ್ಥಿಗಳು, ತಂದೆ ತಾಯಂದಿರು ಎಲ್ಲರಿಗೂ ಕೂಡ ಇದು ವಿಚಾರ. ಈ ನಿಮ್ಮ ಆಸೆ ಏನು? ನಿಮ್ಮ ಮಕ್ಕಳು ತಾನೇ ಭವಿಷ್ಯ. ನಿಮ್ಮ ಮಕ್ಕಳು ಭವಿಷ್ಯ ತಾನೇ ನೀವು ಯೋಚನೆ ಮಾಡೋದು. ಹಂಗೆ ಎಲ್ಲ. Pardon? Today I am very disturbed today because the way the BJP has beaten our students, manhandled our leaders. It is our bound duty. Constitution has given us rights to protest, raise our voice, issue. All our students and children have been beaten. We don't mind if they beat us. It is not our own children. Our children of this country, they are working very hard. They wanted to have their own future. But
BJP government, as I think all of them are seeing dark. So they are protesting. They are asking justice. So we want the resignation of the honorable ministers. At the same time, we want the matter to be discussed in the parliament. So they are telling no. But so that is why we went to protest before the Prime Minister's house. My leaders have been arrested. When they wanted to arrest me, but Rahul Gandhi said you can't touch him. So they did not touch me. So ultimately, they have been manhandled. You saw how they manhandled Priyanka Gandhi, Rahul Gandhi, and many other MPs very brutally. I condemn the way they handled. Whereas he was just ordinary, he was just sitting there, he was not disturbing. Priyanka also was shouting her, giving her a voice, communicating to the youngsters or children how they have suffered. It is very unfortunate. The government and the police is being very rude way to parliament members and the students also. So that is why we want to give our voice. Congress party all is a party which stood always with its great principles. The history of the Congress party is the country history. That is why this movement has gone. With the movement only we brought freedom to this country. That is why we are fighting for the students. We want it to be discussed. We want the minister to tender his resignation. We want an apology from the country leaders, including the Prime Minister, the way they have mishandled the children and the parliament members. Rahul Gandhi is not individual. He is a leader of the opposition with the constitution position, having more than 240 members on his record, being the leader of the opposition. So the way they have handled is very unfortunate. It is a shame on Indian democracy. Cabinet reshuffle can happen anytime. We are ready, but my leaders are in the police station. I can't go and discuss anything in the police station. So they will call us at the appropriate time. We will go, we'll discuss. I am ready. So, like,